ಮಾಡ್ತೀವಿ. ಓಕೆ, ಈಗ ತಾನೇ ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ರು. ವೆಲ್ಕಮ್ ಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ಲಾಭಕ್ಕೆ ಬರ್ರಿ ಧರ್ಮಸ್ಥಳಕ್ಕೆ ಮಂಜುನಾಥ ನಂತರ ಆಣೆ ಹಾಕಿ ಅಂತ ಹೇಳ್ತಾ ಇದ್ದೀರಿ, ಹೌದಾ? ಎಲ್ಲರನ್ನೂ ಕರ್ಕೊಂಡು ಹೋಗ್ತೀರಾ ಬಸ್ ಮಾಡ್ಕೊಂಡು ಅಥವಾ ಲಾರಿ ಮಾಡ್ಕೊಂಡು? ನಮ್ಮದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಶಾಸಕರಾಗಿ ಆಗಕ್ಕೆ ಪಕ್ಷದ ಆಶೀರ್ವಾದ ಹಾಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಖಂಡಿತ ಇದೆ. ಕಾರ್ಯಕರ್ತರಾಗಿ ಖಂಡಿತ ನೋವಾಗಿದೆ, ವಿಚಾರ ತಪ್ಪಾಗಿದೆ ನಿಜ. ಆದರೆ ಧರ್ಮಸ್ಥಳದಂಥ ಕ್ಷೇತ್ರ ಇಂಥ ರಾಜಕೀಯ ಇದರಲ್ಲಿ ಅಲ್ಲಿ ಹೋಗಿ ಅಂದರೆ ಹೇಳುವ ಅರ್ಥ ಏನಿರ್ಬೋದು ಅಂದರೆ ಸತ್ಯಾಸತ್ಯತೆ ಕಾರ್ಯಕರ್ತರಿಗೆ ಹೇಳಲೇಬೇಕು, ಗೊತ್ತಾಗಲೇಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಧರ್ಮಸ್ಥಳದಂಥ ಕ್ಷೇತ್ರಕ್ಕೆ ಹೋಗಿ ಇದು ಮಾಡುವಂತಹ ಇದು ಅಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಆ ಭಾಗದವಳು. ಆ ಧರ್ಮಸ್ಥಳ ಅಂದ್ರೆ ಅವ್ರು ಯಾಕೆ ಹೇಳಿದ್ರು ಅಧ್ಯಕ್ಷರಂದ್ರೆ ಅದು ಹೇಳಿದ ತಕ್ಷಣ ಜನ ಅಟ್ಲೀಸ್ಟ್ ರಿಯಾಲಿಟಿ ಬರ್ಬೋದು, ಸತ್ಯ ಆಚೆ ಬರ್ಬೋದನ್ನ ಉದ್ದೇಶದಿಂದ ಹೇಳಿದ್ರೆ ಹೊರತು ಖಂಡಿತವಾಗ್ಲೂ ಆ ಕ್ಷೇತ್ರವನ್ನ ಟಾರ್ಗೆಟ್ ಮಾಡೋದಾಗ್ಲಿ ಯಾವುದೇ ಒಂದು ಇಲ್ಲ. ಒಂದಂತೂ ಸ್ಪಷ್ಟ, ಹೌದು, ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಗಿದೆ. ಯಾರು ಮಾಡಿದ್ದಾರೆ ಅಂತ ತಿಳಿಯುವುದು ಖಂಡಿತ ಸತ್ಯ ಇದೆ. ಒಂದು ರಾಷ್ಟ್ರೀಯ ಪಕ್ಷ, ಒಂದು ಅಲ್ಲಿ ಆ ರಾಷ್ಟ್ರೀಯ ಪಕ್ಷದಲ್ಲಿ MLA ಆಗಿ ನಿಲ್ಲಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷದ ಆಶೀರ್ವಾದ ಇಲ್ಲದೆ ಆಗಲ್ಲ. ಪಕ್ಷವನ್ನು ಈ ತರ ಆಗಿದೆ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರನ್ನು ಅನುಮಾನದಿಂದ ನೋಡುವಂತ ಕೆಲಸ, ಅದು ಕ್ಲಾರಿಟಿ ಆಗ್ಲೇಬೇಕು. ದುಡುಕಿ ನಿರ್ಧಾರ ತಗೊಂಡ್ರು ಧರ್ಮಸ್ಥಳಕ್ಕೆ ಬನ್ನಿ ಅಂತ. ನೋಡಿ, ಅವರು ಬಿಜೆಪಿ ಅವರೇ ಒಪ್ಕೊಳಕ್ ರೆಡಿ ಇಲ್ಲ. ಅದನ್ನೇ ನಾನು ಹೇಳಿರೋದು. ಅವ್ರು ಹೇಳಿರುವ ಅರ್ಥ ಸತ್ಯಾಸತ್ಯತೆ ಬೇಕೇ ಬೇಕು. ಅಂದ್ರೆ ಅದನ್ನ ಹುಡ್ಕೊಂಡು ಅವ್ರು ಹೋಗ್ತಾರ ಅವ್ನು ತಗೋತಾರೆ. ಅಲ್ಲ, ಕರ್ಕೊಂಡು ಹೋಗ್ತೀರಾ ಹೇಳಿ ಧರ್ಮಸ್ಥಳಕ್ಕೆ? ಅದು ಶಾಣೆ ಹಿಡಿಸ್ತೀರಾ? ಒಂದ್ ನಿಮಿಷ, ಅದು ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ. ನಾನು ಇಲ್ಲಿ ವಕ್ತಾರಳಾಗಿ ಅದನ್ನು ಹೇಳಕ್ಕಾಗಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಸತ್ಯಾಸತ್ಯತೆಯನ್ನು ರಾಜ್ಯಾಧ್ಯಕ್ಷರು ಆಚೆ ತೆಗಿ. ನ್ಯಾಯದ ತೀರ್ಪು ಕೊಡೋ ಜಾಗವನ್ನ ನಿಮ್ ರಾಜಕೀಯ ಲಾಭಗಳಿಗೆ ಬಳಸ್ಕೊಳ್ಳೋದು ಒಳ್ಳೇದಾ? ನೀವು ಆ ಭಾಗದವರಾಗಿದ್ದಕ್ಕೆ ಈ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೇನೆ. ಖಂಡಿತ ಧರ್ಮಸ್ಥಳ ನಾವು ನೋಡ್ತಾನೆ ಇದ್ದೀವಿ ಇತ್ತೀಚೆಗೆ ಎಷ್ಟೆಷ್ಟು ವಿಷಯಗಳು ಅಂತಹ ಒಂದು ಭಕ್ತಿಯ ಶಕ್ತಿಯ ಆಗರ ಕೇಂದ್ರನ ನಾವು ನಿಜಕ್ಕೂ ರಾಜಕೀಯದಲ್ಲಿ ಬರಬಾರ್ದು ಅನ್ನೋದು ಸತ್ಯ. ಆದರೂ ಕೂಡ ಈ ಒಂದು ಎಷ್ಟು ಇಂಪಾರ್ಟೆಂಟ್ ಇದೆ, ಈ ಸತ್ಯಾಸತ್ಯತೆ ನಮಗೆ ಆಚೆ ಬರಲೇಬೇಕು ಉದ್ದೇಶದಿಂದ ಅಧ್ಯಕ್ಷರು ಹೇಳಿದ್ದಾರೆ ಹೊರತು ಖಂಡಿತವಾಗ್ಲೂ ಆ ಒಂದು ಭಕ್ತಿಯ ಕೇಂದ್ರದ ಬಗ್ಗೆ ಅಪಾರವಾದ ಒಂದು ಏನು ಭಕ್ತಿ ಇರೋದ್ರಿಂದ ಹೇಳಿದ್ದಾರೆ ಹೊರತು ಅದರ ಬೇರೆ ಏನು ಅದರ ಬಗ್ಗೆ ನೀವು ಮಾತಾಡೋ ಅದು ನಂಗೆ ಅದು ಸರಿ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೇ ಕರಿತೀರಿ, ಒಟ್ಟಿಗೆ ಹೋಗಿ ಆಣೆ ಹಾಕಿಸ್ತೀವಿ, ರಿಯಾಲಿಟಿ ಗೊತ್ತಾಗುತ್ತೆ ಅಂತೀರಿ. ಅಂದ್ರೆ ನಮ್ಮನ್ ಕೇಳ್ಬೇಡಿ, ಅದು ಸರಿ ಅನ್ಸಲ್ಲ ಅಂತೀರಿ. ಹೆಂಗೆ ಗೊಂದಲ ನಿಮ್ಮಲ್ಲೇ ಇದೆಯಲ್ಲ? ಹಾಗಲ್ಲ. ಧರ್ಮಸ್ಥಳ ಅನ್ನೋದು ಅದು ಒಂದು ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ರಾಜ್ಯಾದ್ಯಂತ ರಾಷ್ಟ್ರವ್ಯಾಪಿ ಅದು ಇರುವಂಥದ್ದು. ನ್ಯಾಯದ ದೇಗುಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಒಂದು ವಿಚಾರಕ್ಕೆ ಅವ್ರು ಹೇಳಿರ್ತಾರೆ ಹೊರತು ಧರ್ಮಸ್ಥಳದ ಒಂದು ಆ ಸ್ಥಾನದ ಬಗ್ಗೆ ನೀವು ಹೇಳಿದಂಗೆ ರಾಜಕೀಯ ಆತರ ಅಲ್ಲ. ಒಂದು ಸತ್ಯಾಸತ್ಯತೆ ಆಚೆ ಬರಲೇಬೇಕು. ಕಾರ್ಯಕರ್ತರಾದ ನಮಗೆಲ್ಲ ಖಂಡಿತ ನೋವಾಗಿದೆ. ಆ ವಿಚಾರ ಗೊತ್ತಾಗ್ಲೇಬೇಕು ಅನ್ನೋ ಉದ್ದೇಶ ಬಿಟ್ರೆ ಈ ಒಂದು ಏನು ನಮ್ದು 63 ಜನ ಇದ್ದಾರೆ, 3-4 ಈ ತರ ಆಗಿದೆ, ಒಂದು ಅಸಿಂಧು ಆಗಿದೆ. ಖಂಡಿತ ಅದರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಮ್ಮ ರಾಜ್ಯದ